ಸೊ ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ವೀಡಿಯೋನ ಪೋಸ್ಟ್ ಮಾಡ್ಬೋದು. ಓಕೆನಾ? ಲೈಕ್ ಈಗ ನಿಮ್ಮ ವೀಡಿಯೋ ಈಗ ಒಂಥರ ಪೋಸ್ಟ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಲೈಕ್ ನಿಮಗೆ ಜಾಸ್ತಿ ವ್ಯೂಸ್ ಸಿಗಬೇಕು ಆ್ಯಂಡ್ ಜಾಸ್ತಿ ಇಂಪ್ರೆಷನ್ಸ್ ಸಿಗಬೇಕು. ಅದಕ್ಕೆ ನಾವು ಕೀವರ್ಡ್ಸ್ ಎಲ್ಲ ಏನು ಹಾಕಬೇಕು ಆ್ಯಂಡ್ ನಾವು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ನಾವು ಯಾವುದರಲ್ಲಿ ಯೂಟ್ಯೂಬ್ ವೀಡಿಯೋನ ಪೋಸ್ಟ್ ಮಾಡಬೇಕು. ಲೈಕ್ ಯೂಟ್ಯೂಬ್ ಆ್ಯಪಲ್ಲಿ ಮಾಡಬೇಕಾ, ವೈ ಟಿ ಸ್ಟುಡಿಯೋದಲ್ಲಿ ಮಾಡಬೇಕಾ, ಅಥವಾ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನಲ್ಲಿ ಮಾಡಬೇಕಾ? ತುಂಬ ಡೌಟ್ಸ್ ಎಲ್ಲ ಇರುತ್ತೆ ನಿಮಗೆ. ಸೊ ನಾವು ಯಾವುದರಲ್ಲಿ ವಿಡಿಯೋ ಮಾಡಿದರೆ ಸರಿ ತಪ್ಪು ಅಂತ ತುಂಬ ಡೌಟ್ಸ್ ಇರುತ್ತೆ. ಆ್ಯಂಡ್ ತುಂಬ ಜನನು ನಿಮಗೆ ಇದರಲ್ಲಿ ಮಾಡಬೇಡಿ, ಅದರಲ್ಲಿ ಮಾಡಬೇಡಿ, ಇದಕ್ಕೆ ಮಾಡಿ, ಇದರಲ್ಲಿ ಮಾಡಿದರೆ ನಮಗೆ ಜಾಸ್ತಿ ರೀಚ್ ಸಿಗುತ್ತೆ, ಅದರಲ್ಲಿ ಮಾಡಿದರೆ ಜಾಸ್ತಿ ರೀಚ್ ಸಿಗುತ್ತೆ ಅಂತ ತುಂಬ ಜನ ನಿಮಗೆ ಹೇಳಿರ್ಬೋದು ಯೂಟ್ಯೂಬರ್ಸು. ಆ್ಯಂಡ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಕ್ಟಾಗಿ ಹೇಳ್ತೀನಿ ಯಾವುದರಿಂದ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಆ್ಯಂಡ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಅದಕ್ಕೆ ಕೀವರ್ಡ್ಸ್ನ ಫೈಂಡ್ ಮಾಡಿ ಎಲ್ಲಿಂದ ಹಾಕಬೇಕು ಆ್ಯಂಡ್ ಟೋಟಲಾಗಿ ನಾವು ಯಾವ ಥರ ವೀಡಿಯೋನ ಸರಿಯಾಗಿ ಪ್ರಾಸೆಸಲ್ಲಿ ಅಪ್ಲೋಡ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಯಾವುದು ಪಾರ್ಟ್ನ ಮಿಸ್ ಮಾಡಬೇಡಿ. ಆಮೇಲೆ ನೀವು ಹೇಳ್ತೀರಾ ನಂಗೆ ವ್ಯೂಸ್ ಬರ್ತಿಲ್ಲ, ನಾನು ಎಲ್ಲನೂ ಸರಿ ಮಾಡಿದೆ, ಯಾವುದಾದ್ರೂ ಒಂದು ಪಾರ್ಟ್ನ ನೀವು ಮಿಸ್ ಮಾಡಿರ್ತೀರ, ಅದನ್ನು ನೀವು ಮಾಡಿರಲ್ಲ, ಅಪ್ಲೈ ಮಾಡಿರಲ್ಲ ವೀಡಿಯೋದಲ್ಲಿ. ಆಮೇಲೆ ಬಂದುಬಿಟ್ಟು ನೀವು ಕಮೆಂಟ್ನ ಮಾಡ್ತೀರಾ. ಓಕೆನಾ? ಫಸ್ಟು ಫುಲ್ ವೀಡಿಯೋ ನೋಡಿ ಯಾವ ಥರ ಏನು ಎತ್ತ ಪ್ರಾಸೆಸ್ ಅಂತ, ಆಮೇಲೆ ಮಾಡಿ. ಓಕೆನಾ? ಸೇಮ್ ಅದನ್ನೇ ನೀವು ನಿಮ್ಮ ವೀಡಿಯೋ ಪೋಸ್ಟ್ ಮಾಡಬೇಕಿದ್ರೆ ಅಪ್ಲೈನ ಮಾಡಿ. ಓಕೆನಾ ಗೈಸ್? ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತೊಂದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮ್ಗೆ ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಒಂದು ಡೌಟ್ನ. ಏನಂತಂದ್ರಪ್ಪ, ನೀವು ಯೂಟ್ಯೂಬಲ್ಲಾದರೂ ಅಪ್ಲೋಡ್ ಮಾಡಿ, ಅಥವಾ ವೈ ಟಿ ಸ್ಟುಡಿಯೋದಲ್ಲಾದರೂ ಅಪ್ಲೋಡ್ ಮಾಡಿ, ಅಥವಾ ಕ್ರೋಮ್ ಬ್ರೌಸರಲ್ಲಾದರೂ ಅಪ್ಲೋಡ್ ಮಾಡಿ. ಇದು ಮೂರೂ ಬಂದುಬಿಟ್ಟು ಯೂಟ್ಯೂಬ್ದೆ. ಸೊ ನೀವು ಎಲ್ಲಿ ಬೇಕಿದ್ದರೂ ಅಪ್ಲೋಡ್ ವೀಡಿಯೋನ ಮಾಡ್ಬೋದು. ಬಟ್ ನೀವು ಅಪ್ಲೋಡ್ ಮಾಡಾದಮೇಲೆ ಅದು ಏನು ಸೆಟ್ಟಿಂಗ್ಸ್ ಇದೆ, ಕೀವರ್ಡ್ಸ್ ಇದೆ, ನಿಮ್ಮ ವೀಡಿಯೋನ ರ್ಯಾಂಕ್ ಆಗೋದಕ್ಕಾಗಲಿ, ನಿಮ್ಮ ವೀಡಿಯೋ ಮುಂದಕ್ಕೆ ಇಂಪ್ರೆಷನ್ಸ್ ಹೋಗೋಕ್ಕಾಗಲಿ, ಸೊ ಇದನ್ನೆಲ್ಲ ನೀವು ಸೆಟ್ಟಿಂಗ್ಸ್ ಏನಿದೆ ಇದನ್ನು ನೀವು ಮಾಡಲೇಬೇಕು. ಓಕೆನಾ? ನೀವು ಎಲ್ಲಿ ಅಪ್ಲೋಡ್ ಮಾಡಿದ್ರು, ಯೂಟ್ಯೂಬಲ್ಲಿ ಮಾಡಿದ್ರು ಅಷ್ಟೇ, ವೈ ಟಿ ಸ್ಟುಡಿಯೋದಲ್ಲಿ ಮಾಡಿದ್ರು ಅಷ್ಟೇ, ಅದು ಬಿಟ್ಟರೆ ಕ್ರೋಮ್ ಬ್ರೌಸರಲ್ಲೂ ಮಾಡಿದ್ರು ಅಷ್ಟೇ. ಸೊ ಫಸ್ಟು ನಾವೇನು ಮಾಡೋಣ ಅಂದ್ಕೊಳ್ಳಿ, ನಾನಿಲ್ಲಿ ವೈ ಟಿ ಸ್ಟುಡಿಯೋದಲ್ಲೇ ನಿಮಗೆ ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ನಾವು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಗೈಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಒಂದು ವೀಡಿಯೋನ. ಓಕೆನಾ? ಈ ವಿಡಿಯೋನ ನಾನು ಈಗ ಮಾಡಿದ್ದೀನಿ, ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು AI ವಿಡಿಯೋ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಸಿಂಪಲ್ ಈಗ ನಾವು ಏನು ಮಾಡಬೇಕು, ಇದ್ರದ್ದು ಟೈಟಲ್ನ ಫಸ್ಟ್ ಆಫ್ ಆಲ್ ನಾವು ಟೈಟಲ್ನ ಬರಿಬೇಕು. ಓಕೆನಾ? ಸೊ ಟೈಟಲ್ ಬರೆಯೋದಕ್ಕೆ ನಾವೇನು ಮಾಡಬೇಕು, ಈಗ ಸಿಂಪಲಿ ನಾವು ಟೈಟಲ್ ಬರೆಯೋದಕ್ಕೆ ಫಸ್ಟು ಒಂದು ಕೀವರ್ಡ್ನ ಹುಡುಕಬೇಕು. ನಾನು ಅದಕ್ಕೆ ನಿಮ್ಗೆ ಹೇಳೋದು, ಟೈಟಲ್ ಬರಿಬೇಕಾದ್ರೆ ಯೋಚನೆ ಮಾಡಿ ಬರೀರಿ ಅಂತ. ಸೊ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಯಾವ ಥರ ನಾವು ಟೈಟಲ್ ಬರೆಯೋದಂತ. ಸೊ ಸಿಂಪಲಿ ನಾವೇನು ಮಾಡೋಣ, ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಯೂಸ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಟರ್ನ್ ಆನ್ ಇಂಕಿಟಿಕೋ ಮೋಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಸಿಂಪಲಿ ನಾವೇನು ಮಾಡೋಣ, ಟರ್ನ್ ಆನ್ ಇಂಕಿಟಿಕೋ ಮೋಡ್ ಅಂತ ಇದೆಯಲ್ಲ, ಅದನ್ನು ನಾವು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಬಂದುಬಿಟ್ಟು ನಿಮಗೆ ಈ ಥರ ಬಂದುಬಿಟ್ಟು ಒಂದು ಇಂಟರ್ಫೇಸ್ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಮ್ಮದು ಏನೂ ಇಲ್ಲ, ಎಲ್ಲನೂ ಬಂದುಬಿಟ್ಟು ಫ್ರೆಶ್ಶು. ಸೊ ಈಗ ನಮಗೆ ಏನು ಮಾಡಬೇಕು, ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಮ್ಮದು ಏನೂ ಇಲ್ಲ, ಖಾಲಿ ಇದೆ. ಬೈ ಚಾನ್ಸ್ ನಾವು ಹಳೆ ನಮ್ಮ ಅಕೌಂಟಲ್ಲಿ ಏನಾದರೂ ಹಾಗೆ ಮಾಡಿದರೆ ಅಲ್ಲಲ್ಲಿ ತುಂಬ ಕೀವರ್ಡ್ಸ್ ಇರುತ್ತೆ, ನಾವು ಸರ್ಚ್ ಮಾಡಿರೋದೆಲ್ಲ ಬರುತ್ತೆ, ಅದೊಂದೊಂದಾಗಿ ರಿಮೂವ್ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಸೊ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ, AI ವಿಡಿಯೋ ಮಾಡುವುದು ಹೇಗೆ. ಓಕೆನಾ? ಇದನ್ನು ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ಇಲ್ಲಿ ಕೆಳಗಡೆ ಕೆಲವೊಂದು ಕೀವರ್ಡ್ಸ್ಗಳು ಬರುತ್ತೆ. ಅಂದರೆ ಅಂತ ನೋಡಿದ್ರೆ ನನ್ನ ವಿಡಿಯೋನೇ ಓಪನ್ ಆಗಿ ಬರ್ತಾಯಿದೆ. ನೀವು ಇಲ್ಲಿ ನೋಡ್ಬೋದು, ತುಂಬ ಬಂದುಬಿಟ್ಟು ನನ್ನದೇ ಬರ್ತಾಯಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ AI ವಿಡಿಯೋ ಮಾಡುವುದು ಹೇಗೆ ಅಂದರೆ ಇಲ್ಲಿ ನೋಡಿ ಕನ್ನಡದಲ್ಲಿ ಕೆಲವೊಂದು ಕೀವರ್ಡ್ಸ್ ಇದೆ. ಸೊ ನಾವೇನು ಮಾಡಬೇಕು, ಇದರಲ್ಲಿ ಒಂದು ಕೀವರ್ಡ್ನ ನಾನು ತಗೋತೀನಿ ಇಲ್ಲಿಂದ. ಓಕೆನಾ? ಸೊ ಮೇಯ್ನಾಗಿ ಇದು ತಗೋತೀನಿ ಅಂದ್ಕೊಳ್ಳಿ. ಈ ಕೀವರ್ಡು ನಮಗೆ ಒಂದು ಸ್ವಲ್ಪ ಯೂಸ್ಫುಲ್ ಇದೆ, ಈ ಕೀವರ್ಡು ನಮಗೆ ಬೇಕು ಅಂದ್ಕೊಳ್ಳಿ. ಸೊ ಸಿಂಪಲಿ ಈ ಕೀವರ್ಡ್ನ ನಾನು ಇಲ್ಲಿಂದ ಏನು ಮಾಡ್ತೀನಿ, ಕಾಪಿನ ಮಾಡ್ಕೊಳ್ತೀನಿ. ಓಕೆನಾ? ಕಾಪಿನ ಮಾಡ್ಕೊಂಡಾದ್ಮೇಲೆ ನಾನೀಗ ಬ್ಯಾಕ್ ಟು ವೈ ಟಿ ಸ್ಟುಡಿಯೋಗೆ ಬರ್ತೀನಿ. ವೈ ಟಿ ಸ್ಟುಡಿಯೋಗೆ ಬಂದಾದಮೇಲೆ ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ? ಸೊ ಇದು ಪೇಸ್ಟ್ ಮಾಡಾದಮೇಲೆ ಸೊ ನಾನು ಒಂದು ಸ್ಲ್ಯಾಶ್ನ ಕೊಡ್ತೀನಿ. ಅದಾದಮೇಲೆ ಗೈಸ್ ಈಗ ನಮಗೆ ಇನ್ನೊಂದು ಟೈಟಲ್ ಬೇಕು, ಯಾವುದರಲ್ಲಿ
ಇಂಗ್ಲೀಷಲ್ಲಿ. ನೀವು ಇಂಗ್ಲೀಷಲ್ಲಾದರೂ ತಗೋಬೋದು, ಕನ್ನಡದಲ್ಲಾದರೂ ತಗೋಬೋದು. ಈಗ ನಮಗೆ ಇನ್ನೊಂದು ಕೀವರ್ಡ್ ಬೇಕು. ಆ ಇನ್ನೊಂದು ಕೀವರ್ಡ್ಗೆ ಸೊ ಸಿಂಪಲಿ ನಾನೇನು ಮಾಡ್ತೀನಿ, ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತೀನಿ. ಓಕೆನಾ. ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಹೇಳ್ತೀನಿ ಚಾಟ್ ಜಿ ಪಿ ಟಿಗೆ, ನಾನು ಒಂದು AI ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ಥರ ನಾವು AI ಫೋಟೋಸ್ಗಳನ್ನ ಜನ್ರೇಟ್ ಮಾಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ನಾವು ಪ್ರಾಂಪ್ಟ್ನ ತೊಗೊಂಡು ಯಾವ ಥರ ವೀಡಿಯೋಸ್ಗಳನ್ನ ಮಾಡ್ಬೋದು, ಈ ಥರ ಎಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದಕ್ಕೆ ನನಗೆ ಒಂದು ಕ್ಲಿಕ್ಕಬಲ್ ಟೈಟಲ್ನ ಬರೆದು ಕೊಡಿ ಅಂತ ನಾನಿಲ್ಲಿ ಚಾಟ್ ಜಿ ಪಿ ಟಿಗೆ ಹೇಳ್ತೀನಿ. ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೇಳ್ಕೊತೀನಿ. ಸೊ ನೋಡಿ ಗೈಸ್, ನಾನಿಲ್ಲಿ ಹೇಳ್ಕೊಂಡಿದ್ದೀನಿ, ಟೈಪ್ ಮಾಡ್ಕೊಂಡಿದ್ದೀನಿ. ಸಿಂಪಲಿ ನಾವು ಈಗ ಏನು ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಈ ಥರ ನೀವು ಯಾವ ವಿಡಿಯೋ ಬಗ್ಗೆ ಇದೆ ವಿಡಿಯೋ, ಸೊ ಅದನ್ನು ಬಂದುಬಿಟ್ಟು ನೀವು ಡಿಸ್ಕ್ರೈಬ್ ಮಾಡಿ ಚಾಟ್ ಜಿ ಪಿ ಟಿಯಲ್ಲಿ, ಆಗೇನಾಗುತ್ತೆ ನಿಮಗೆ ಕ್ಲಿಕ್ಕಬಲ್ ಟೈಟಲ್ ಏನಿದೆ ಬರೆದು ಕೊಡುತ್ತೆ. ಓಕೆನಾ, ಸಣ್ಣದಾಗಿ. ಸೊ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ನೋಡಿ, AI ಬಳಸಿ ಇಷ್ಟು ಸುಲಭವಾಗಿ ವಿಡಿಯೋ ಮಾಡಬಹುದಾ ಅಂತ ನಿಮಗೆ ಗೊತ್ತಿರಲಿಲ್ಲ. ಪ್ರಾಂಪ್ಟ್ ಕೊಟ್ಟರೆ ಸಾಕು, AI ನಿಮಗೆ ವಿಡಿಯೋ ಪ್ಲೇಸ್ ಇಮೇಜ್ ತಯಾರಿಸ್ತದೆ. AI ಟೂಲ್ಗಳನ್ನ ಬಳಸಿದರೆ ಯಾರಾದರೂ ಪ್ರೋ ಮಟ್ಟದ ವಿಡಿಯೋ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ನಿಮಗೆ ತುಂಬ ಬಂದುಬಿಟ್ಟು ನೋಡಿ ಇಲ್ಲಿ ಸಿಕ್ಕಿದೆ. ನನಗೆ ಫಸ್ಟ್ದು ಒಂದು ಇಷ್ಟ ಆಯಿತು. ಸೊ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಇಲ್ಲಿವರೆಗೂ ನಾನು ಕಾಪಿನ ಮಾಡ್ಕೊಳ್ತೀನಿ. ಓಕೆನಾ. ಕಾಪಿನ ಮಾಡ್ಕೊಂಡಾದ್ಮೇಲೆ ಗೈಸ್ ನಾವೇನು ಮಾಡೋಣ, YT ಸ್ಟುಡಿಯೋಗೆ ಬರೋಣ. ನಾವಿಲ್ಲಿ ಸ್ಲ್ಯಾಶ್ ಕೊಟ್ಟಿದ್ವಲ್ಲ, ಸೊ ಇದನ್ನು ಕೂಡ ನಾವೇನು ಮಾಡೋಣ, ಪೇಸ್ಟ್ ಮಾಡೋಣ. ಓಕೆನಾ. ಸೊ ಇಲ್ಲಿ ಒಂದು ಸ್ವಲ್ಪ ಖಾಲಿ ಸ್ಪೇಸ್ ಏನಿದೆ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ದರೆ ಈ ಥರ ಮಾಡ್ಕೋಬೋದು. ಒಂದು ನಿಮಿಷ. ಓಕೆನಾ. ಸೊ ಈಗ ನಮ್ಮದು 100 ವರ್ಡ್ಸಲ್ಲಿ ಕರೆಕ್ಟಾಗಿ ಪೇಸ್ಟ್ ಆಗಿದೆ. ಸೊ ನಾವೇನು ಮಾಡಬೇಕು, ಇದನ್ನು ಈಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದು ಬಂದುಬಿಟ್ಟು ನಿಮ್ಮದು ಏನಿರಬೇಕು, ವಿಸಿಬಿಲಿಟಿ ಅನ್ಲಿಸ್ಟೆಡಲ್ಲೇ ಇರಬೇಕು, ಪಬ್ಲಿಕ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ಇಲ್ಲಿ ಮಾನಿಟೈಸೇಷನ್ದು ನಿಮಗೆ ಸದ್ಯಕ್ಕೆ ಇರಲ್ಲ, ಯಾರ್ದು ಮಾನಿಟೈಸೇಷನ್ ಆಗಿರಲ್ಲ. ಸೊ ಅವ್ರಿಗೆ ಈ ಆಪ್ಷನ್ ಇರಲ್ಲ. ಅದಾದಮೇಲೆ ಮಿಕ್ಕಿದ ಆಪ್ಷನ್ ಎಲ್ಲ ನಿಮಗೆ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು. ಇನ್ನೊಂದೇನು ಆಪ್ಷನ್ನು ಆಡಿಯನ್ಸ್ದಿದೆ. ಲೊಕೇಶನ್ ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ಲೇಲಿಸ್ಟ್ ಇದ್ದರೆ ಪ್ಲೇಲಿಸ್ಟ್ ಆ್ಯಡ್ ಮಾಡಿ, ಪ್ರಾಡಕ್ಟ್ ಟ್ಯಾಗ್ ಮಾಡೋ ಆಪ್ಷನ್ ಇದ್ದರೆ ಮಾಡಿ, ಅಲೋ ರಿಮಿಕ್ಸಿಂಗ್ ಇದೆ ಅದು ಬೇಕಿದ್ರೆ ನೀವು ಕೊಡ್ಬೋದು. ಅದಾದಮೇಲೆ ಇದು ಅಲ್ಟ್ರೇಡ್ ಕಂಟೆಂಟಾ ಇಲ್ವಾ ಅಂತ ನೀವು ಸೆಲೆಕ್ಟ್ ಮಾಡಿ. ಸೊ ನಂದು ಬಂದುಬಿಟ್ಟು ಅಲ್ಟ್ರೇಡ್ ಕಂಟೆಂಟು. ಸೊ ಎಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಈಗ ನಿಮಗೆ ಏನು ಮಾಡಬೇಕಾಗಿರೋ ಕೆಲಸ ಅಂದರೆ ಸಿಂಪಲಿ ನಮಗೆ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಶಾರ್ಟ್ ಅಲ್ಲ, ಅಪ್ಲೋಡ್ ವಿಡಿಯೋ ಮೇಲೆ. ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ಈಗ ಅದು ಅಪ್ಲೋಡ್ ಆಗಕ್ಕೆ ಬಿಡೋಣ. ಸೊ ಈಗ ನಮಗೆ ಮಾಡಬೇಕಾಗಿರೋ ಕೆಲಸ ಏನಂದರೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಗೈಸ್ ಈಗ ನಮಗೆ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಸೆಲ್ ಟೈಪ್ ಮಾಡಿ ರ್ಯಾಪಿಡ್ ಟ್ಯಾಕ್ಸ್. ಓಕೆನಾ. ರ್ಯಾಪಿಡ್ ಟ್ಯಾಕ್ಸ್ ಅಂತ ಟೈಪ್ ಮಾಡಿದರೆ ಸೊ ನಿಮಗೆ ಮೊದಲನೇದರಲ್ಲೇ ವೆಬ್ಸೈಟ್ ನೋಡೋಕ್ಕೆ ಸಿಗುತ್ತೆ. ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೀಲೋಡಿಂಗ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಟಾರ್ಟ್ ಗ್ರೋಯಿಂಗ್ ಅಂತ ಇದೆ, ಯೂಸ್ ಟ್ಯಾಗ್ ಜನ್ರೇಟರ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಸೊ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಎಂಟರ್ ಟೈಟಲ್ ಆರ್ ಕೀವರ್ಡ್ ಅಂತ. ಸೊ ಸಿಂಪಲಿ ನಾನಿಲ್ಲಿ ನಮ್ಮದು ಟೈಟಲ್ ಇತ್ತು ಅದನ್ನು ನಾವಿಲ್ಲಿ ಹಾಕೋಣ. ಫಸ್ಟ್ನೇದು ಯಾವುದು ಇದಲ್ವಾ. ಸೊ ಫಸ್ಟ್ನೇದು ಇದು ಹಾಕ್ಬಿಟ್ಟು ನಾನಿಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮಗೆ ಇದರ ರಿಲೇಟೆಡು ಫುಲ್ಲು ಟೈಟಲ್ ಅಲ್ಲ, ಇದು ಟ್ಯಾಗ್ಸು, ಇದೆಲ್ಲ ಬಂದುಬಿಟ್ಟು ಕನ್ನಡದಲ್ಲೇ ಇದೆ. ನೀವು ನೋಡ್ಬೋದು ಕನ್ನಡ ಟೈಪಲ್ಲೇ ನಮ್ಮದು ಟ್ಯಾಗ್ಸ್ ಇದೆ. ನಾವೇನು ಮಾಡಬೇಕು, ಇದನ್ನು ಕಾಪಿ ಮಾಡ್ಕೋಬೇಕು. ಸಿಂಪಲಿ ನಿಮಗೆ ಕಾಪಿ ಟ್ಯಾಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ಬ್ಯಾಕ್ ಬನ್ನಿ ಮತ್ತು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಏನು ಅಪ್ಲೋಡ್ ಮಾಡೋಕ್ಕೆ ಹಾಕಿದ್ವಲ್ಲ, ಸೊ ಅದು ಇಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ನಾವು ನೋಡೋಣ ಇಲ್ಲಿ. ಸೊ ನೋಡಿ ಇಲ್ಲಿ ನಮ್ಮದು ಅಪ್ಲೋಡ್ ಆಗ್ತಾಯಿದೆ. ಸೊ ಈಗ ನಾವೇನು ಮಾಡಬೇಕು, ಇದನ್ನು ಪೆನ್ಸಿಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಸಿಂಪಲಿ ಈಗ ನಮಗೆ ಮಾಡಬೇಕಾಗಿರೋ ಕೆಲಸ ಏನಂದರೆ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಬೇಕು. ಈ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಮಗೇನು ಮಾಡಬೇಕು, ಒಂದು ಸಲ ನಮ್ಮ ಟೈಟಲ್ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಸಲ ನಮ್ಮ ಟೈಟಲ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿಂದ ಫುಲ್ಲು ಕಾಪಿ ಮಾಡ್ಕೊಂಡಾದಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ಗೆ ಹೋಗಿ. ಸೊ ಡಿಸ್ಕ್ರಿಪ್ಷನ್ಗೆ ಹೋಗಾದಮೇಲೆ ನಾವು ಇದನ್ನು ಫಸ್ಟಲ್ಲಿ ಇದನ್ನು ಮಾಡಬೇಕಾಗಿರೋದು, ನಮ್ಮ ಟೈಟಲ್ನ ಕಾಪಿ ಮಾಡೋಣ. ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಅದನ್ನು ಈಗ ಸೊ ಮತ್ತೆ ಇದು ಟೈಟಲ್ ಪೇಸ್ಟ್ ಆಗಿದೆ. ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಈಗ ನಾವು ಏನು ಟ್ಯಾಗ್ಸ್ಗಳನ್ನ ಕಾಪಿ ಮಾಡಿದ್ವಲ್ಲ ರ್ಯಾಪಿಡ್ ಟ್ಯಾಗ್ಸಿಂದ, ಸೊ ಅದನ್ನು ನಾನು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡ್ತೀನಿ. ಓಕೆನಾ. ಸೊ ಬಂದುಬಿಟ್ಟು ಯಾವುದು ಈಗ ನಾವು ಕಾಪಿ ಮಾಡಿದ್ದು
ಇದಲ್ವಾ. ಸೊ ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ಮೇಯ್ನಾಗಿ ಮಾಡಬೇಕಾಗಿರೋ ಕೆಲಸ ಏನಂದರೆ ಮಧ್ಯದಲ್ಲಿ ಕಾಮ ಇದೆ, ಇದನ್ನು ನಾನು ಬಂದುಬಿಟ್ಟು ಇಲ್ಲಿಂದ ಈ ಥರ ರಿಮೂವ್ ಮಾಡಿಬಿಟ್ಟು ಒಂದೇ ಲೈನಾಗಿ ಬರೋಕ್ಕೆ ಮಾಡ್ತೀನಿ. ಫಸ್ಟು ನಾವು ಕನ್ನಡದ್ದು ಟ್ಯಾಗ್ಸ್ಗಳನ್ನ ಈ ಥರ ಕಾಪಿ ಮಾಡಿ ಹಾಕಬೇಕು, ಆಮೇಲೆ ನಾವು ಇಂಗ್ಲೀಷ್ದು ಟ್ಯಾಗ್ಸ್ನ ಯಾವ ಥರ ಆ್ಯಡ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದನ್ನು ಫಸ್ಟು ಆ್ಯಡ್ ಮಾಡ್ಕೊಳ್ಳೋಣ ಫುಲ್ ಡೀಟೇಲ್ಸ್ ಆಗಿ. ಸೊ ವೆಯ್ಟ್ ಮಾಡಿ. ನೋಡಿ ಗಾಯ್ಸ್, ಎಲ್ಲನೂ ಬಂದುಬಿಟ್ಟು ನಾನು ಕಾಮ ಏನಿತ್ತು ಅದನ್ನು ರಿಮೂವ್ ಮಾಡಿಬಿಟ್ಟು ಲೈನ್ ಬೈ ಲೈನ್ ಬಂದುಬಿಟ್ಟು ಸೆಟ್ ಮಾಡಿದ್ದೀನಿ. ಸೊ ಈಗ ಮತ್ತೆ ನಾವೇನು ಮಾಡೋಣ, ರ್ಯಾಪಿಡ್ ಟ್ಯಾಗ್ಸ್ಗೆ ವಾಪಸ್ ಬರೋಣ. ಸೊ ವಾಪಸ್ ಬಂದಾದಮೇಲೆ ಮತ್ತೆ ಬಂದುಬಿಟ್ಟು ಇದನ್ನು ಏನಿದೆ ಇದನ್ನು ರಿಮೂವ್ ಮಾಡಿಬಿಟ್ಟು ಈಗ ಕನ್ನಡದಲ್ಲಿ ಹಾಕಿದ್ವಲ್ಲ, ಈಗ ಬಂದುಬಿಟ್ಟು ನಮಗೆ ಇಂಗ್ಲೀಷಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ. ಹೌ ಟು ಮೇಕ್ AI ವಿಡಿಯೋಸ್. ಓಕೆನಾ. ಸಿಂಪಲ್ ಇಲ್ಲಿ ನಾನು ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಮಗೆ ಬಂದುಬಿಟ್ಟು ಇಂಗ್ಲೀಷ್ ಟ್ಯಾಗ್ಸ್ಗೆ ಬಂದುಬಿಟ್ಟು ಸಿಕ್ಕಿದೆ. ಸೊ ನಮಗೆ ಫಸ್ಟು ಕನ್ನಡ ಟ್ಯಾಗ್ಸ್ಗಳನ್ನ ಹಾಕಬೇಕು, ಅದಾದಮೇಲೆ ಇಂಗ್ಲೀಷ್ದು ನಾವು ಆ್ಯಡ್ ಮಾಡೋಣ. ಓಕೆನಾ. ಸೊ ಇದನ್ನು ನಾನು ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಮತ್ತೆ ಬಂದುಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಸೊ ಮತ್ತೆ ನಮ್ಗೆ ಏನು ಮಾಡಬೇಕು, ಈ ಕಾಮ ಏನಿದೆಯಲ್ಲ ಮಧ್ಯದಲ್ಲಿ, ಸೊ ಅದನ್ನು ಬಂದುಬಿಟ್ಟು ನಾವಿಲ್ಲಿಂದ ರಿಮೂವ್ ಮಾಡಬೇಕು. ಓಕೆನಾ. ಸೇಮ್ ಪ್ರಾಸೆಸ್ಸಲ್ಲಿ ನಾನು ಎಲ್ಲನೂ ಈ ಥರ ಮಾಡ್ಕೊಳ್ತೀನಿ. ಸೊ ನಿಮ್ಗೂ ಬಂದುಬಿಟ್ಟು ಸೇಮ್ ಪ್ರಾಸೆಸ್ಸಲ್ಲಿ ಈಗ ನಾನು ಹೆಂಗೆ ಹೇಳಿಕೊಟ್ಟೆ ಸೇಮ್ ಅದೇ ರೀತಿಲಿ ಈ ಥರ ಮಾಡ್ಕೊಳ್ಳಿ. ನೋಡಿ ಗೈಸ್, ನಾನು ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಫಸ್ಟು ಬಂದುಬಿಟ್ಟು ನಮ್ಮದು ಕನ್ನಡ ಟ್ಯಾಗ್ಸ್ ಇದೆ, ಅದಾದಮೇಲೆ ಇಂಗ್ಲೀಷ್ ಟ್ಯಾಗ್ಸ್ ಇದೆ. ಸೊ ಈಗ ನಮಗೆ ಏನು ಮಾಡಬೇಕು, ಈಗ ಮೇಯ್ನಾಗಿ ನಿಮ್ಮದು ಅದಾದಮೇಲೆ ನಿಮ್ಮದು ಥಂಬ್ನೇಲ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಪೆನ್ಸಿಲ್ ಹಾಕೊಂಡು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದೆಲ್ಲ ಆದಮೇಲೆ ಇಲ್ಲಿ ನಿಮ್ಮದು ಎಲ್ಲ ಬಂದುಬಿಟ್ಟು ಸೆಟ್ಟಿಂಗ್ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮದು ಅನ್ಲಿಸ್ಟೆಡಲ್ಲೇ ಇರಬೇಕು. ನಂದೀಗ ಪೆಂಡಿಂಗ್ ತೋರಿಸ್ತಾ ಇದೆ. ಸೊ ನಾನು ಈಗ ಪೆಂಡಿಂಗಲ್ಲಿದೆ, ಯಾಕಂದರೆ ನಂದು ವಿಡಿಯೋ ಅಪ್ಲೋಡ್ ಆಗ್ತಿದೆ. ಸೊ ಈ ಕೆಲಸ ನಿಮಗೆ ಪೆಂಡಿಂಗಲ್ಲಿ ಇರಬೇಕಿದ್ರೆ ಮಾಡಬಾರ್ದು. ಸೊ ನನಗೀಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಈ ಕೆಲಸನ. ಸೊ ನಿಮಗೆ ಇಲ್ಲಿ ಪೆಂಡಿಂಗಲ್ಲ ಅನ್ಲಿಸ್ಟೆಡಲ್ಲಿರುತ್ತಲ್ಲ ವಿಸಿಬಿಲಿಟಿ, ವಿಡಿಯೋ ಎಲ್ಲ ಅಪ್ಲೋಡ್ ಆಗಾದಮೇಲೆ ಇಲ್ಲಿ ಅನ್ಲಿಸ್ಟೆಡ್ ಅಂತ ಶೋ ಆಗುತ್ತೆ. ಆಗ ಬಂದುಬಿಟ್ಟು ನಿಮ್ಗೇನು ಕೆಲಸ ಮಾಡಬೇಕಂದ್ರೆ, ಸೊ ಫಸ್ಟೇ ನಾನು ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋ ಅಪ್ಲೋಡ್ ಇನ್ನೂ ನಂದು ಆಗಿಲ್ಲ. ಸೊ ನಂದು ಆಗ್ತಾಯಿದೆ, ಟೈಮ್ ತಗೊಳುತ್ತೆ. ಸೊ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಲ್ಲ, ನಿಮಗೆ ಹೇಳ್ಕೊಟ್ಬಿಡ್ತೀನಿ. ನಿಮ್ಮದು ಇದು ವಿಡಿಯೋ ಅಪ್ಲೋಡ್ ಆಗಾದಮೇಲೆ ಇಲ್ಲಿ ವಿಸಿಬಿಲಿಟಿ ಅನ್ಲಿಸ್ಟೆಡ್ ಅಂತ ತೋರಿಸುತ್ತೆ. ಇಲ್ಲಿ ಪೆಂಡಿಂಗ್ ಇದೆಯಲ್ಲ, ಆಗ ಅನ್ಲಿಸ್ಟೆಡ್ ಅಂತ ತೋರಿಸುತ್ತೆ. ಆ ತೋರಿಸಾದ್ಮೇಲೆ ನೀವೇನು ಮಾಡಬೇಕು, ವಿಡಿಯೋ ಎಲ್ಲ ಅಪ್ಲೋಡ್ ಆದಮೇಲೆ ಲಾಸ್ಟಿಗೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಶೋ ಆಗುತ್ತೆ, ಮೋರ್ ಆಪ್ಷನ್ನು. ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಟ್ಯಾಗ್ಸ್ ಆ್ಯಡ್ ಮಾಡಬೇಕು. ಟ್ಯಾಗ್ಸ್ ಬಂದುಬಿಟ್ಟು ಯಾವಾಗ ಆ್ಯಡ್ ಮಾಡಬೇಕು, ವಿಡಿಯೋ ಅಪ್ಲೋಡ್ ಆಗಾದಮೇಲೆ. ಸೊ ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಏನು ಕೀವರ್ಡ್ಸ್ ಇಲ್ಲಿ ಹಾಕಿದ್ದೀವಿ, ಸೊ ಇದನ್ನು ಒಂದೊಂದಾಗಿ ಕಾಪಿ ಮಾಡ್ಕೊಂಡು ಏನು ಮಾಡಬೇಕು, ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಿಂದ. ಅದಾದಮೇಲೆ ಮತ್ತೆ ನೀವು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟ್ಯಾಗ್ಸಲ್ಲಿ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ, ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ, ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಎರಡನೇ ಕೀವರ್ಡ್ನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಮತ್ತೆ ನೀವು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟ್ಯಾಗ್ಸಲ್ಲಿ ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಪ್ರಾಸೆಸ್ಸಲ್ಲಿ ಡಿಸ್ಕ್ರಿಪ್ಷನ್ಗೆ ಹೋಗಿ, ಅದಾದಮೇಲೆ ಮೂರನೇ ಕೀವರ್ಡ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಬನ್ನಿ, ಮತ್ತೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟ್ಯಾಗಲ್ಲಿ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಈ ಥರ ನೀವು ಎಲ್ಲನೂ ಟ್ಯಾಗ್ಸ್ ಏನಿದೆ ಕಾಪಿ ಮಾಡಿ 500 ಟ್ಯಾಗ್ಸ್ವರೆಗೂ ನೀವು ಇಲ್ಲಿ ಹಾಕಬೇಕು. ಓಕೆನಾ. ಹಾಕಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನೀವು ಇಲ್ಲಿ ಶಾರ್ಟ್ ರಿಮಿಕ್ಸ್ ಅದು ಅಲೋ ಕೊಡಿ. ಅದಾದಮೇಲೆ ಇದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಸೈನ್ಸ್ ಆ್ಯಂಡ್ ಮೇಯ್ನ್ ಬಂದುಬಿಟ್ಟು ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಂದು. ಸೊ ನಾನು ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆಯಲ್ಲ ಅದನ್ನು ಚೇಂಜ್ ಮಾಡ್ತೀನಿ. ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇರೋದಲ್ವ, ಏನೋ ಒಂದು ಮಾಡೋಕ್ಕೆ ಹೇಳ್ಕೊಡ್ತಿದ್ದೆ, ಅದು ಬಂದುಬಿಟ್ಟು ಎಜುಕೇಷನಿಗೆ ಬೀಳುತ್ತೆ. ಸೊ ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ಇಲ್ಲಿ ಕಾಮೆಂಟ್ಸ್ ಆನಲ್ಲಿ ಇರಲಿ. ಅದಾದಮೇಲೆ ನಿಮ್ಮ ವ್ಯೂವರ್ಸ್ ಎಷ್ಟು ಜನ ನೋಡಿದಾರ, ನಿಮ್ಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ಸ್ ಬಂದಿದೆ ಅಂತ. ಸೊ ವ್ಯೂಸ್ ಬಂದಿರೋದು ಶೋ ಆಗ್ಬೋದು, ಮೇ ಬಿ ನಿಮ್ಮದು ಲೈಕ್ ಬಂದಿರೋದು ಎಷ್ಟಂತ ಶೋ ಆಗಲ್ಲ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಇದನ್ನು ಟಿಕ್ ಮಾಡ್ಕೊಳ್ಳಿ. ಓಕೆನಾ. ಟಿಕ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ಸು.
ಅದಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಸಿಂಪಲ್ ಈಗ ನೀವೇನು ಮಾಡ್ಬೋದು, ಸೇವ್ ಇಲ್ಲಿಂದ ಪೆಂಡಿಂಗ್ ಇರುತ್ತಲ್ಲ, ಸೊ ಪೆಂಡಿಂಗ್ ಅಲ್ಲ ಅನ್ಲಿಸ್ಟೆಡ್ ಇರುತ್ತೆ. ಸೊ ಅನ್ಲಿಸ್ಟೆಡಿಂದ ತೆಗೆದು ಪಬ್ಲಿಕ್ಗೆ ಮಾಡಿಬಿಟ್ಟು ಸಿಂಪಲ್ ಇಲ್ಲಿಂದ ಸೇವ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಇಷ್ಟು ಕೆಲಸ ನೀವು ಮಾಡಬೇಕಾಗಿರೋದು ವೀಡಿಯೋನ ಅಪ್ಲೋಡ್ ಮಾಡಬೇಕಿದ್ರೆ. ಸೊ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಸುಲಭ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಈಗ ವೀಡಿಯೋ ಮಾಡಿದ್ದು ಅದನ್ನು ಹೆಂಗಾದರೂ ಪೋಸ್ಟ್ ಮಾಡಿಬಿಟ್ರೆ ಅಷ್ಟೇ ನಮ್ಮ ಕೆಲಸ ಮುಗೀತು ಅಂತ. ಸೊ ಇಷ್ಟಿಲ್ಲ, ನಿಮ್ಗೆ ಇಷ್ಟು ಕೆಲಸನೂ ಬಂದುಬಿಟ್ಟು ಮೇಯ್ನಾಗಿ ಮಾಡಬೇಕು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.